ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ. ಇವತ್ತು ನಾವು ಒಂದು ಐತಿಹಾಸಿಕ ಸ್ಥಳವಾದ ಮಹಾಭಾರತ ರಾಮಾಯಣಕ್ಕೆ ಇತಿಹಾಸಕ್ಕೆ ಹೊಂದಿರತಕ್ಕಂಥ ಶಬರಿ ಕೊಳಕ್ಕೆ ಇವತ್ತು ನಾವು ಬಂದೀವಿ. ಈ ಒಂದು ಬಾರಿಹಣ್ಣ ಗಿಡ ಐತಿ. ಇದೇ ಬಾರಿಹಣ್ಣ ಗಿಡದಿಂದ ಮಾತೆ ಶಬರಿ ರಾಮನಿಗೆ ಬಾರಿಹಣ್ಣ ಕೊಟ್ಟುವ ವಾಡಿಕೆ ಕೂಡ ಇದೆ. ಒಂದು 1500 ವರ್ಷಗಳ ಹಿಂದೆ ಬೆಳೆದಂಥ ಈ ಗಿಡ ಮತ್ತು 15 ವರ್ಷಗಳಿಂದ ಶಬರಿ ರಾಮನ ತಪಸ್ಸಲ್ಲಿ ಇದೇ ಕೊಳದೊಳಗೆ ಕೂತು ರಾಮ ವನವಾಸದಿಂದ ಹೊಳೆ ತಿರುಗಿ ಹೋಗುವಾಗ ಇಲ್ಲೇ ಬಂದು ಇದೇ ಗಿಡದ ನೆರಳಿನಲ್ಲಿ ಬಾರಿಹಣ್ಣು ತಿಂದು ಒಂದು ದಿವಸ ವಾಸ್ತವ ಇದ್ರು ಅನ್ನುವಂಥ ಒಂದು ವಾಡಿಕೆ ಅದ. ದಯವಿಟ್ಟು ಕೇಂದ್ರ ಸರ್ಕಾರಕ್ಕೆ ನಾ ಮನವಿ ನೋಡ್ರಿ, ಭಕ್ತಾದಿಗಳು ಎಷ್ಟು ಜನ ಭಕ್ತಾದಿಗಳು ಇಲ್ಲಿ ಬರ್ತಾರ ಹೋಗ್ತಾರ. ಇಲ್ಲಿ ರೈಲ್ವೆ ಸೌಲಭ್ಯ ಇಲ್ಲ, ಸರಿಯಾಗಿ ಬಸ್ನು ಬರಂಗಿಲ್ಲ, ಟೆಂಪೋನು ಬರಂಗಿಲ್ಲ, ಟಮ್ ಬರಂಗಿಲ್ಲ. ಜನ ನಡ್ಕೊಂತ ಇಲ್ಲಿ ಬರಬೇಕು. ಇದನ್ನೆಲ್ಲ ನೋಡಿಕೊಂಡು ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರಗಳು ಮೌನ ವಹಿಸ್ಯಾವ. ಇದು ಬಹಳಷ್ಟು ತಪ್ಪದ ಕೆಲಸ. ಅದಕ್ಕೆ ದಯವಿಟ್ಟು ನಾನು ಸರ್ಕಾರಗಳನ್ನ ಮನವಿ ಮಾಡ್ಕೊತೀನಿ, ಒತ್ತಾಯನ ಮಾಡ್ತೀನಿ. ಈಗಾಗಲೇ 2019ರಲ್ಲಿ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಹೇಳಿ ಒಂದು ಚಳವಳಿ ಇಲ್ಲಿ ನಡೆದಿತ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ರೈಲ್ವೆ ಮಾರ್ಗ ಮಾಡ್ರಿ ಅಂತೇಳಿ ಒಂದು ಪ್ರಸ್ತಾವನೆ ಕೂಡ ಹೋಗಿತ್ತು. ಆ ಪ್ರಸ್ತಾವನೆ ಪಾಸ್ ಮಾಡಿ ಈ ಭಾಗಕ್ಕೆ ರೈಲ್ವೆ ಸೌಲಭ್ಯ ದೊರಕಿಸ್ಕೊಡ್ಬೇಕು, ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಾನು ಮನವಿ ಮಾಡ್ತೀನಿ, ಒತ್ತಾಯನ ಮಾಡ್ತೀನಿ. ನೀವು ಒತ್ತಾಯ ಮತ್ತು ಮನವಿಗೆ ಮನೀಲಿಲ್ಲ ಅಂದ್ರೆ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಬೇಕಾಗತ್ತ ಅಂತ ಹೇಳಿ ಎಚ್ಚರಿಕೆ ಕೊಡ್ತೀನಿ. ನಮಸ್ಕಾರ. ಅವಶ್ಯಕತೆ ಐತ್ರಿ, ನಮ್ಗೆ ಅಲ್ಲಿದ್ರ ಬರಕ್ ಆಗಂಗಿಲ್ರಿ. ಸೊರೆ ಬಂದಾಗಿದ್ರ ಬರುದು, ಹಂಪಿ ಹೊಳಿ, ಮಾಡರ್ಗಿ, ಇದು ಕಿತ್ತೂರು ಎಲ್ಲ ಅದಾವ್ರಿ. ಅಲ್ಲಿದ್ರ ಬರಾಕ್ ಅಂಕರ್ ನಮ್ಗೆ ಆಗಂಗಿಲ್ರಿ. ರೈಲ್ವೇದ ಅನುಕೂಲ ಆದ್ರೆ ನಮಗ ಒಳ್ಳೇದಾಕತ್ರಿ. ಎಷ್ಟು ದಿನ ಆತ್ರಿ ನಾವು ಇಲ್ಲಿ ಬೆಡ್ಕೊಳಕತ್ರಿ. ಒಬ್ರು ಯಾರು ಬಂದು ಇಂಥದೇನು ಮಾಡಿಲ್ರಿ ಸರ್. ನಮಗ್ ಮಾತ್ರ ಬಸ್ಸಿಂದರಾಗ್ಲಿ ಟ್ರೈನಿಂದ ಆದ್ರಂಕಾರ ಭಾಳ ಅನುಕೂಲ ರೀ. ಬಡವರಿಗೆ, ಬಗ್ಗರಿಗೆ, ಇತ್ತ ಭಕ್ತರು ಎಲ್ಲರೂ ಬರ್ತಾರ್ರಿ. ಅವ್ರಿಗೆಲ್ಲರೂ ರೈಲ್ವೆ ಆತಂದ್ರೆ ನಮ್ಗೆಲ್ಲರಿಗೂ ಸಂತೋಷ ರೀ. ಅದಕ್ಕೆ ರೀ ನಾವು ಇದನ್ನ ಮಾಡ್ತೀವಿ, ನಿಮ್ಗೆ ಮನ್ನವೆಯನ್ನು ಸಲ್ಲಿಸ್ತೇವೆ. ನಾವು ಅದ ರೀ ರೈಲ್ವೆ ಆಗ್ಬೇಕ್ರಿ, ಬಸ್ ಥರ ಬರ್ಬೇಕ್ರಿ. ಏನು ಇಲ್ಲಲ್ರಿ, ಅದಕ್ಕೆ ಸರ್ಕಾರಕ್ಕೆ ಹೇಳೋದ್ರಿ ನಾವು. ಮತ್ತೆ ನಡ್ಕೊಂತಂಕರ ಯಾರಿಗೂ ಬರಕ್ ಆಗೋದಿಲ್ರಿ. ಬೈಕ್ ಇರ್ತಾರ, ಒಬ್ಬೊಬ್ರ ಮನ್ಯಾಗ ತೊಗೊಂಡ್ ಬರ್ತಾರ್ರಿ. ಇಲ್ದಾರ ಹೆಂಗ್ ಮಾಡ್ಬೇಕ್ರಿ ಸರ್? ಅದಕ್ಕೆ ರೀ ನಮ್ಗೆ ರೈಲ್ವೆದಂಕಾರ ಭಾಳ ಮಾಡಿಕೊಟ್ರಿ ಅಂದ್ರ ಭಾಳ ಅನುಕೂಲ ಆಕೈತಿ. ಇದು ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ಶಂಕರವ್ವ ರಂಗಪ್ಪ ದಡ್ಡಿರಿ. ನಮ್ದು ಸೊರೆಬಂಡ್ರಿ, ರಾಮದುರ್ಗ ತಾಲೂಕು, ಬೆಳಗಾಂ ಜಿಲ್ಲಾ. ಭಾಳ ಅವಶ್ಯ ಐತ್ರಿ. ಈಗ ನಮ್ಮಷ್ಟಕ್ಕೆ ನಾವು ಬಂದು ಹೋಗ್ತೀವಿ. ಈಗ ಹೊರಗಿನವ್ರು ಬರ್ಬೇಕಾರ, ಮುಂದೆ ಅವ್ರು ಯಾರೋ ಬರ್ಬೇಕಾದ್ರೆ ರೈಲ್ವೆ ಆತಪ್ಪ ಅನುಕೂಲ ಆಗತ್ತೆ. ಎಲ್ಲರೂ ಬರ್ತಾರೆ. ಇದು ಐತಿಹಾಸಿಕ ಸ್ಥಳ. ಈ ಗಿಡ ಐತಲ್ರಿ, 1500 ವರ್ಷದ ಹಿಂದಿನ ಗಿಡ ಇದೆ. ರಾಮನ ಕಾಲದ ಗಿಡ. ಅವನಕ್ಕಿಂತ ಮೊದಲ ಹುಟ್ಟಿದ್ದ. ಹಾಂ, ಈ ಗಿಡ ರಾಮ ಹೋಗೋದಕ್ಕಿಂತ ಮೊದಲ ಹುಟ್ಟಿದ್ದು. ಶಬರಿ ಇದ್ದ ಸ್ಥಳ. ಶಬರಿ ದೇವಿ ಏನು ಮಾಡಿದ್ದು, ರಾಮ ಬರ್ತಾನೆ ಅಂತ ಹೇಳಿ ಇದ್ರಾಗಿನ ಹಣ್ಣು ಕಡುದು ರುಚಿ ಇದ್ರೆ ರಾಮಕ್ಕೆ ಕೊಡೋದು, ಇಲ್ಲಿ ಒಪ್ಪಿಟ್ಬಿಡ್ತಿದ್ರು. ಈ ಪದ್ಧತಿ ಒಳಗೆ ಶಬರಿ ದೇವಿ ಇಲ್ಲಿ ಕಾಯ್ಕೊಂತ ಕುಂತಾಳ. ಒಂದು ಕಾಲದಾಗ ರಾಮ ಬಂದಾನ, ರಾಮ ಲಕ್ಷ್ಮಣ ಬಂದಾನ, ಇಬ್ಬರಿಗೆ ಕೊಟ್ಟಳಕ್ಕೆ. ಆದ್ರೆ ರಾಮ ತಿಂದಾನ, ಲಕ್ಷ್ಮಣ ತಿಂದಿಲ್ಲ. ಏನು ಮಾಡಿದ್ ನಾನು ಗಡಿಯಾಗಿ ಇಟ್ಕೊಂಡನವ. ಒಂದು ಕಾಲದಾಗ ತೋರ್ಸ್ಯಾನವ ಲಕ್ಷ್ಮಣ, ನೀ ಶಬರಿ ಕೊಟ್ಟು ಬಾರಿಯಲ್ಲಿ ತಿಂದಿಯ? ನಾ ತಿಂದಿಲ್ಲ, ಇಲ್ಲಿಲ್ಲ ನೋಡು. ಇಂಥ ಸ್ಥಳ ಆಯ್ತು. ಇದೇನು ಅಲ್ಪ ಸ್ಥಳ ಅಲ್ರಿ. ಮತ್ತೆ ಕರ್ನಾಟಕದ ಮಂದಿ ಎಲ್ಲರೂ ಬರ್ತಾರೆ. ಸುತ್ತಲ್ಲ ಇದ್ದ ಹಳ್ಳಿ ಮಂದಿ ಅಂತೂ ಈ ದೇವಸ್ಥಾನಕ್ಕೆ ಈ ಸದ್ದ ನೋಡ್ರಿ ಇಷ್ಟು ಚಾಲು 5 ದಿವಸ ಮುತ್ತೈದೆಯರು ಮಾಡೋದು, ಸಿಹಿ ಊಟ ಎಲ್ಲ ಕಡೆ ಬಂದ. ಮತ್ತೆ ಹೇಳಿದ್ರಿ ಬೇರೆ ಸೊರೆಬಾನ ಸೊರಮ್ಮ ಅನ್ನೋದು ಅಲ್ಲ. ರೈಲ್ವೆ ಯಾಕೆ ಬೇಕ್ರಿ ನಿಮ್ಗೆ? ಬಸ್ಸಿಗೆ ಬರ್ಬೋದಲ್ಲ ನೀವು? ಅಂದ್ರೆ ದೂರನವ್ರು ಬರೋಕೆ ಅನುಕೂಲ ಆಗೋದಿಲ್ರಿ. ಇಲ್ಲೇ ಆಗೈತಿ ರೈಲ್ವೆ, ಒಂದು ಸ್ವಲ್ಪ ಮುಂದೂರು ಆಗೈತಿ. ಅದು ಇನ್ನೂ ಎಷ್ಟು ಮಟ್ಟಿಗೆ ಆಗೈತೆ ಅನ್ನೋ ಗೊತ್ತಿಲ್ಲ. ಈ ಜಮಖಂಡಿಲಿಂದ ಇತ್ತಾಗೇನು ಹಾಯ್ಬೇಕು ಅಂತಾರ, ಗುರುತಿಲ್ಲ. ಯಾವಾಗ ನೋಡ್ಬೇಕು. ಅಭಿವೃದ್ಧಿ ಅಭಿವೃದ್ಧಿ ಆತಂದ್ರೆ ಅನುಕೂಲ ಆಗತ್ತೆ ಎಲ್ಲರಿಗೂ ನೋಡುವಂತ ಸ್ಥಳ. ನಮಸ್ಕಾರ. ಇವತ್ತು ನಾವು ರಾಮ ಭಕ್ತೆ ಶಬರಿ ದೇವಸ್ಥಾನಕ್ಕೆ ಬಂದೆವು. ಲೋಕಾಪುರದಿಂದ
ಶಬರಿಕೊಲ, ರಾಮದುರ್ಗ, ಸೌದತ್ತಿ ಯಲ್ಲಮ್ಮ, ಸಿರ್ಸಿಂಗಿ ಕಾಳಮ್ಮ ಈ ದೇವಿಗಳ ಭಕ್ತಾದಿಗಳಿಗೆ ರೈಲ್ವೆ ಸೌಲಭ್ಯ ಬೇಕಂತೇಳಿ ಕಳೆದ ದಶಕಗಳಿಂದ ನಿರಂತರ ಒಂದು ರೈಲ್ವೆ ಹೋರಾಟವನ್ನು ಈ ಭಾರತದ ಜನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಮನವಿಯನ್ನು ಮಾಡ್ಕೊತೀನಿ. ಇದು ಒಂದು ಐತಿಹಾಸಿಕ ರಾಮ ಭಕ್ತೆ ಶಬರಿ ದೇವಸ್ಥಾನ. ಇಲ್ಲಿ ಬರುವಂಥ ಭಕ್ತಾದಿಗಳು ಲಕ್ಷಾಂತರ ಜನ, ವಾರ್ಷಿಕ ಜನ ಬರ್ತಾರೆ ಹೋಗ್ತಾರೆ. ಇವರಿಗೆ ರೈಲ್ವೆ ಸೌಲಭ್ಯ ಬೇಕು. ಈಗ ಅವ್ರಿಗೆ ವಾಹನದ ಮತ್ತು ಬಸ್ ಸೌಲಭ್ಯ ಕೂಡ ಇಲ್ಲಿ ಇಲ್ಲ. ಹಾಗಾಗಿ ಭಕ್ತರು ಭಾಳಷ್ಟು ತೊಂದರೆ ಒಳಗಿದ್ದಾರೆ. ನಾನು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳಿಗೆ ಒಂದು ಮನವಿಯನ್ನು ಮಾಡ್ತೀನಿ, ಒತ್ತಾಯವನ್ನು ಮಾಡ್ತೀನಿ. ಈ ಭಕ್ತಾದಿಗಳಿಗೆ ರೈಲ್ವೆ ಸೌಲಭ್ಯ ದೊರಕಿಸಿಕೊಡಬೇಕು. ಇದು ಒಂದು ಐತಿಹಾಸಿಕ ಒಂದು ರಾಮನ ಇಲ್ಲಿ ಆಗಮನ ಇತ್ತು. ರಾಮ ಇಲ್ಲಿ ಬಂದು ಶಬರಿ ಕೊಟ್ಟಂಥ ಬಾರಿಯನ್ನು ತಿಂದು ವಾಸ್ತವ ಈ ದೇವಸ್ಥಾನದಲ್ಲಿ ನುಡಿದ ಒಂದು ಇತಿಹಾಸ ಕೂಡ ಇದೆ. ಅದಕ್ಕೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ಭಕ್ತಾದಿಗಳಿಗೆ ಒಂದು ರೈಲ್ವೆ ಸೌಲಭ್ಯ ದೊರಕಿಸಿಕೊಡುವಲ್ಲಿ ಪ್ರಯತ್ನ ಮಾಡಬೇಕು, ಪ್ರಾಮಾಣಿಕವಾಗಿ ನಡ್ಕೋಬೇಕು ಅಂಥೇಳಿ ಈ ಮೂಲಕ ನಾನು ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ನಮಸ್ಕಾರ. ಕುತುಬುದ್ದೀನ್ ಗಾಜಿ. ಭಾಳ ಅನುಕೂಲ ರೀ ಭಾಳ ಪ್ರಯತ್ನ ಅದು ಭಾಳ ಅನುಕೂಲ ಐತ್ರಿ ನಮ್ಗೆ. ಅದೊಂದು ಆತಂದ್ರೆ ನಮಗೂ ಒಳ್ಳೇದು. ನೀವು ಶ್ರಮ ಪಟ್ಟು ಮಾತಾಡಿದ್ದಕ್ಕೂ ಒಂದು ಇದು ಸಿಗ್ತೈತಿ.